ವೃಷಭ ಅದರದ್ದು ಟೈಟ್ಲೇ ತುಂಬ ಅದ್ಭುತವಾದ ಟೈಟ್ಲ್ ಅದು. ಜೊತೆಗೆ ಮೋಹನ್ ಲಾಲ್ ಅವ್ರ ಪಕ್ಕ ನಿಂತಿದ್ದಾರೆ. ಮೋಹನ್ ಲಾಲ್ ಅವ್ರ ಪಕ್ಕ ನಿಂತ್ಕೊಂಡು ನಟಿಸೋದಕ್ಕೆ ಅಥವಾ ರಾಗಿಣಿಯವರು ಎಕ್ಸ್ಪೀರಿಯನ್ಸ್ಡ್ ಹಲವಾರು ನಟರಿದ್ದಾರೆ ಇನ್ನಷ್ಟು. ಅದಕ್ಕೊಂದು ಬೇರೆದೇ ಚಾರ್ಮ್ ಬೇಕು, ಬೇರೆದೇ ಒಂದು ಮಾನಸಿಕ ಸ್ಥೈರ್ಯ ಬೇಕು. ಅವೆಲ್ಲದನ್ನು ಪಡೆದು ಬಂದಂಥ ಅಪ್ಪಟ ಕನ್ನಡದ ಪ್ರತಿಭೆ ಸಮರ್ಜಿತ್ ಅಂದರೆ ಅದ್ರ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಅಂತಲೇ ಅನ್ಬೋದು. ತುಂಬ ಅದ್ಭುತವಾಗಿ ನಟಿಸಿದ್ದಾನೆ. ಆಮೇಲೆ ಆ ಕೊನೆ ರೀಲ್ಗಳಲ್ಲಂತೂ ಅವನ ಆ್ಯಕ್ಷನ್ ಕ್ಯಾಲಿಬರ್ ಮತ್ತು ಅವನ ಪರ್ಫಾರ್ಮೆನ್ಸ್ ಎಬಿಲಿಟಿಗಳು, ಎಮೋಷನ್ಸು ಎಲ್ಲವೂ ತುಂಬ ಹೊಸದಾಗಿದೆ. ಒಂದು ಹೊಸ ಪ್ರತಿಭೆ. ಈಗ ಆಲ್ರೆಡಿ ಎರಡನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು 6-8 ಮೆಟ್ಲುಗಳನ್ನು ಒಟ್ಟಿಗೆ ಜಂಪ್ ಮಾಡಿದಂಥ ಒಂದು ಪ್ರಗತಿ ಸಮರ್ಜಿತರು. ದಯಮಾಡಿ ಸಮಸ್ತ ನಾಡು ಈ ಹೊಸ ಪ್ರತಿಭೆಗಳನ್ನ, ಹೊಸಬ್ರು ಯಾವತ್ತೂ ಚೆನ್ನಾಗಿ ಮಾಡಿದ್ರು ಕರ್ನಾಟಕದವ್ರು ಕೈ ಬಿಟ್ಟಿಲ್ಲ. ಇಮೂನ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ಸಿನಿಮಾದಲ್ಲಿ. ನೋಡೋಕ್ಕೆ ವೃಷಭ ಅಂತಿದ್ದಾಗೆ ಮೋಹನ್ ಲಾಲ್ ಸರೇ ಕಾಣಿಸ್ತಾರೆ. ಬಟ್ ಈತನ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ದೊಡ್ಡ ಲೆವೆಲಿನ ಪರ್ಫಾರ್ಮೆನ್ಸ್ ನೋಡ್ಬೋದು ಸಮರ್ಜಿತ್. ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ತಂದೆ ಪಾತ್ರದಲ್ಲಿ. ಜೊತೆಗೆ ಈಗ ಆಫ್ ಸ್ಕ್ರೀನಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಈ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ರಿಯಲ್ ಲೈಫಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ವಿ. ಇಲ್ಲ, ಸಮರ್ಜಿತ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ದೀವಿ. ಹಾರಿಸಿದ್ರಿ ನೀವೆಲ್ಲರೂ ಕೂಡ. ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಕ್ಕೆ ಹೊರಟಿದ್ದಾರೆ. ಅದಂತೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನೋಡಿರ್ತೀವಿ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಿದ್ದಾರೆ. ಯಾಕೆಂದರೆ ಶ್ರೀನು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ, ನಮ್ಮ ಕನ್ನಡದವರು. ಕಿಶೋರ್ ಸರ್ ಕೂಡ ಇದ್ದಾರೆ, ನಂದಕಿಶೋರ್ ಸರ್ ಅವರ ನಿರ್ದೇಶನ. ಆಲ್ ದಿ ವೆರಿ ಬೆಸ್ಟ್ ಇಡೀ ಸಿನಿಮಾಕ್ಕೆ. ಈ ಕ್ರಿಸ್ಮಸ್ಗೆ ಇದೊಂದು ಆಫರ್ ಅಂತ ಹೇಳ್ಬೋದು. ಯಾರು ಕೂಡ ಇದು ಥಿಯೇಟ್ರಿಗೆ ಅಂತಲೇ ಮಾಡಿರೋಂಥ ಸಿನಿಮಾ. ಯೂಶಲಿ ಕೆಲವೊಂದು ಸಿನಿಮಾ ಮನೇಲೂ ನೋಡ್ಬೋದು ಅಂತ ಹೇಳ್ತೀವಿ. ಬಟ್ ಈ ಸಿನಿಮಾ ಡಿಸೈನ್ ಆಗಿರೋದೇ ಥಿಯೇಟ್ರಲ್ಲಿ ನೋಡೋಕ್ಕೆ, ಡಿಸೈನ್ ಆಗಿರೋದೇ ಈ ಮ್ಯೂಸಿಕ್ನ ಥಿಯೇಟ್ರಲ್ಲಿ ಕೇಳಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹಾರೈಸಿ. ಆ್ಯಂಡ್ ಸಮರ್ಜಿತ್ ಸರ್ ಆಲ್ ದಿ ವೆರಿ ಬೆಸ್ಟ್. ಪ್ಯಾನಿನ ಸ್ಟಾರ್ ಇರೋದು ನಿಮ್ಮನ್ನ ಸಮರ್ಜಿತ್ ಅಂತ ಕರೆಯೋಕ್ಕಾಗಲ್ಲ. ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ. ಗುಡ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಪ್ರೆಸೆಂಟ್ ಲೈಫು ಮತ್ತು ರಾಣಿಯಾಗಿ ಆ್ಯಕ್ಟ್ ಮಾಡಿದ್ದು ಕಾಸ್ಟ್ಯೂಮರ್ ಈ ಜರ್ನಿ ಮೋರ್ ದೆನ್ 2 years ಇರೋದ್ರಿಂದ ಏನಾಗಿದೆ ದಟ್ ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ದ ಫಿಲ್ಮ್ ಅಂತ ಹೇಳ್ಬೋದು. ಬೇರೆ ಬೇರೆ ಲುಕ್ಸಲ್ಲಿ ನಾವು ಕಾಣಿಸ್ಕೊಂಡಿದ್ವಿ. ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾ ಖುಷಿ ಆಯಿತು ನನಗೆ. ಚಾಲೆಂಜಿಂಗ್ ಇಟ್ ವಾಸ್ ಬಿಕಾಸ್ ಅಷ್ಟು ಜ್ಯುವೆಲ್ರಿ, ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆ್ಯಕ್ಷನ್ ಮಾಡಬೇಕು, ಎಮೋಷನ್ಸ್ ಕೊಡಬೇಕು, ಸೀನ್ಸ್ ಡೈಲಾಗ್ಸ್ ಡೆಲಿವರ್ ಮಾಡಬೇಕು, ಕಷ್ಟ ಇತ್ತು. ಬಟ್ ನಾವು ಫಸ್ಟ್ ಟೈಮ್ ಈ ಥರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ. ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಒಂದು ಡ್ಯುಯಲ್ ಶೇಡ್ಸಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್, ದಿಸ್ ವಾಸ್ ಲೈಕ್ ದ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್. ಅದ್ರ ಬಗ್ಗೆ ನಾವು ಇವತ್ತವರೆಗೂ ಮಾತಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ಬಟ್ ನೀವೆಲ್ಲರೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಅದನ್ನು ಇಷ್ಟಪಟ್ಟಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಮಾಡಬೇಕು ಅಂದರೆ ಈಸಿ ಇಲ್ಲ, ಆ್ಯಕ್ಷನ್ ಮಾಡಬೇಕು ಅಂದರೆ ಈಸಿ ಇಲ್ಲ, ಡಾನ್ಸ್ ಮಾಡಬೇಕು ಅಂದರೆ ಈಸಿ ಅಲ್ಲ. ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ ಬಿಕಾಸ್ ನಾನು ಅವನದು ಕೂಡ ಆಲ್ಮೋಸ್ಟ್ 1.5 years ಜರ್ನಿ ನೋಡಿದ್ದೀನಿ ಈ ಸಿನಿಮಾ ಜೊತೆಗೆ. ಸೊ ತುಂಬ ಖುಷಿ ಆಗುತ್ತೆ ವೆನ್ ಯು ಸಿ ಯಂಗ್ ಆ್ಯಕ್ಟರ್ಸ್ ವರ್ಕಿಂಗ್ ಸೋ ಹಾರ್ಡ್ ಆ್ಯಂಡ್ ಡೂಯಿಂಗ್ ಸೋ ವೆಲ್. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಯು. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಎಲ್ಲರೂ ಈ ಸಿನಿಮಾ ಶುಡ್ ವಾಚ್ ಫಾರ್ ಸಮರ್. ಅಫ್ಕೋರ್ಸ್ ಲಾಲ್ ಸಾಬ್ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಹೆಮ್ಮೆ ವಿಷಯ, ಅವರು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದು ಪರ್ಫಾರ್ಮ್ ಮಾಡೋಕ್ಕೆ, ಮತ್ತು ಆ ಒಂದು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದು. It takes a very secure and very confident actor to do something like that. So we are blessed. But I'm very proud of you. I'm very proud of you. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಖುಷಿ ಆಗುತ್ತೆ. Many more to you. Many more successes.